ಕರ್ನಾಟಕದ ಗಡಿಭಾಗದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಅದನ್ನು ಜನರು ಮರಣಕಾಡು ಅಂತ ಕರೆಯುತ್ತಿದ್ದರು. ಯಾರೂ ಆ ಕಾಡಿನಲ್ಲಿ ಒಳಗಡೆ ಹೋಗ್ಬೇಡಿ, ಇತ್ತೀಚೆಗೆ ಸಾವುಗಳು ಬಹಳ ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆಂದರೆ ಅಲ್ಲಿ ಹೋದವರು ಹಿಂದಿರುಗಿ ಬಂದಿದ್ದೇ ಇಲ್ಲ. ದಿನದ ಹೊತ್ತಿನಲ್ಲಿ ಪಕ್ಷಿಗಳ ಕೂಗು, ನೀರಿನ ಧಾರೆ, ಗಾಳಿ ಎಲ್ಲವೂ ಶಾಂತವಾಗಿದ್ದರೂ ರಾತ್ರಿ ಬಂತು ಅಂದ್ರೆ ಭಯದ ರಾಜ್ಯ ಶುರುವಾಗುತ್ತಿತ್ತು. ಒಂದು ರಾತ್ರಿ 4 ಸ್ನೇಹಿತರು ಅರವಿಂದ, ಶಶಿ, ಮಣಿ ಮತ್ತು ಸುಹಾಸ್ ಆ ಕಾಡಿನ ರಹಸ್ಯವನ್ನು ಪತ್ತೆ ಹಚ್ಚಲು ಹೊರಟರು. ದೆವ್ವ ಎಂದರೇನೂ ಇಲ್ಲ ಅಂತ ನಗುತ್ತಾ ಅವರು ಕಾಡಿನೊಳಗೆ ನಡೆದು ಹೋದರು. ಅರವಿಂದ್, ಶಶಿ, ಮಣಿ, ಬೇಗ ಬೇಗ ಬರ್ರೋ. ಈ ಕಾಡಿನಲ್ಲಿ ಅದೇನಿದೆ ಅಂತ ನೋಡ್ಬಿಡೋಣ ನಾವು. ಎಲ್ಲ ಜನರು ಕಾಡಲ್ಲಿ ದೆವ್ವ ಇದೆ ಅಂತಾರೆ. ಆ ಹುಚ್ಚು ಜನಕ್ಕೆ ಏನಂತ ನಾವು ತೋರಿಸೋಣ. ಆದರೆ ಕಾಡು ಒಳಗೆ ಹೋಗಿದಂತೆ ಗಾಳಿ ತಂಪಾಗತೊಡಗಿತು. ಎಲೆಗಳು ಶಬ್ದ ಮಾಡಲಾರಂಭಿಸಿದವು. ಹತ್ತಿರದ ಬೃಹತ್ ಮರದ ಮೇಲೆ ಯಾರೋ ನಿಂತು ನೋಡುತ್ತಿರುವ ಭಾವನೆ ಅವರ ಮನಸ್ಸಿಗೆ ಬಂದಿತು. ಯಾರು ಅಲ್ಲಿ? ಅರವಿಂದ ಕೂಗಿದ. ಯಾರಲ್ಲಿ? ಮುಂದೆ ಬನ್ನಿ. ಯಾರದು? ಯಾರದು? ಧೈರ್ಯ ಇದ್ರೆ ಮುಂದೆ ಬನ್ನಿ. ಉತ್ತರ ಬರಲಿಲ್ಲ. ಆದರೆ ಕತ್ತಲೆಯೊಳಗಿಂದ ಒಂದು ಸಣ್ಣ ನಗು ಕೇಳಿಸಿತು. ಹೆಣ್ಣಿನದು. ಎಲ್ಲೆಡೆ ಕತ್ತಲೆ, ಕಿವಿಗಳಿಗೆ ಕಿವಿಗುಳುಕುವ ಕೂಗು. ಏನೋ ಬಿಳಿ ಬಟ್ಟೆಯ ಆಕಾರ ದೂರದಲ್ಲಿ ಕಾಣಿಸಿತು. ಭಯಾನಕ ಮುಖ, ಕಪ್ಪು ಗುಂಡಿಯಂತ ಕಣ್ಣುಗಳು, ಹರಿದು ಹೋಗಿರುವ ಬಿಳಿಯದ ಬಟ್ಟೆ. ದೆವ್ವ ಇದೆ ಕಂಡ್ರೋ, ಓಡ್ರೋ ಇಲ್ಲಿಂದಲೇ. ಶಶಿಮಣಿ, ಸುಹಾಸ್, ಓಡ್ರೋ ಇಲ್ಲಿಂದ, ಬೇಗ ಬೇಗ ನಿಲ್ಲಬೇಡಿ, ಓಡ್ರೋ. ಎಲ್ಲಿಗೆ ಹೋಗ್ತೀರಾ? ಕಾಡನ್ನು ಬಿಟ್ಟು ಸಿಗಲೇಬೇಕು ನೀವು. ತಪ್ಪಿಸಿಕೊಳ್ಳೋದಿಕ್ಕೆ ನಾನು ಬಿಟ್ರೆ ನೀವು ಹೋಗ್ತೀರಾ ಹೊರಗೆ? ನಿಮ್ಮ ಸಾವು ನನ್ ಕಡೆಯಿಂದಾನೆ. ಒಬ್ಬೊಬ್ಬರು ಓಡಲಾರಂಭಿಸಿದರು. ಶಶಿ ಕಾಡಿನ ಒಳಗೆ ಕಾಣೆಯಾದ. ಮಣಿ ನೆಲದ ಮೇಲೆ ಬಿದ್ದಾಗ ಯಾರೋ ಅವನ ಕಾಲನ್ನು ಎಳೆದರು. ಸುಹಾಸ್ ಹಿಂದಿರುಗಿದಾಗ ಅರವಿಂದನ ಕತ್ತು ರಕ್ತದಿಂದ ತುಂಬಿತ್ತು. ಬೆಳಗ್ಗೆ ಕಾಡಿನ ಅಂಚಿನ ಮೇಲೆ ಬರೆಯಲ್ಪಟ್ಟಿತ್ತು, ನನ್ನ ಕಾಡಿಗೆ ಮತ್ತೆ ಬರುವುದಿಲ್ಲ. ಇದು ಮೋಹಿನಿ ಕಾಡು.